ಹಾಯ್ ಲೆಜೆಂಡ್ಸ್, ಎಷ್ಟೋ ತಿಂಗಳಾದ್ಮೇಲೆ ಇವತ್ತು ನನ್ನ ಚಾನಲ್ಗೆ ಬಂದೀನಿ. ಇವತ್ತಿನ ಕಾನ್ಸೆಪ್ಟ್ ವಿಡಿಯೋ ರೀಲ್ಸ್ ಯಾವ ಥರ ಮಾಡಬೇಕು. ವೇಟ್ ಸಾರಿ ರೀಲ್ಸ್ ಸಿನಿಮ್ಯಾಟಿಕ್ ಶೂಟು ಯಾವ ಥರ ಮಾಡಬೇಕು ಆ್ಯಂಡ್ ಯಾವ ಥರ ಎಡಿಟ್ ಮಾಡಬೇಕು. ಸಿಂಪಲ್ ಆಗಿ ಮಾಡಬಾರ್ದು, ಸಿನಿಮಾ ಥರ ಎಡಿಟ್ ಮಾಡಬೇಕು. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗ್ತಾ ಇರ್ತಾವ, ನೀವು ಸಿನಿಮಾದಲ್ಲಿ ನೋಡ್ತಾ ಇರ್ತೀರಲ್ಲ, ಆ ಥರ ಆಲ್ ಇನ್ ಒನ್ ಎಲ್ಲ ಥರದ ಎಡಿಟು ವಿಡಿಯೋ ಯಾವ ಥರ ಶೂಟ್ ಮಾಡಬೇಕು ಸಿನಿಮ್ಯಾಟಿಕ್ಕು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕೂಡ ರೀಲ್ಸ್ ಮಾಡ್ತೀರಾ, ಚೆನ್ನಾಗೇ ಮಾಡ್ತೀರಾ, ವ್ಯೂಸ್ ಬರ್ತಾ ಇಲ್ಲ, ಅಕೌಂಟ್ ಗ್ರೋ ಆಗ್ತಿಲ್ಲ, ಫಾಲೋವರ್ಸು ಏನು ಬರ್ತಾ ಇಲ್ಲ. ಯಾಕಂದ್ರೆ ನೀವು ಕೆಲವೊಂದು ತಪ್ಪು ಮಾಡ್ತಾ ಇದ್ದೀರಾ. ಯಾವ ತಪ್ಪು? ಯಾವ ರೀಲ್ಸ್ ಮನೇಲಿ ಮಾಡಬೇಕು, ಯಾವ ರೀಲ್ಸ್ ಫ್ರೆಂಡ್ ಜೊತೆ ಮಾಡಬೇಕು, ಯಾವ ರೀಲ್ಸ್ ಒಬ್ಬನೇ ಮಾಡಬೇಕು, ಮನ್ಯಾಗ ಮಾಡೋ ಹೊರಗೆ ಮಾಡ್ತೀರಾ, ಹೊರಗೆ ಮಾಡೋ ರೀಲ್ಸ್ ಮನ್ಯಾಗ ಮಾಡ್ತೀರಾ. ಅರ್ಥ ಆಯ್ತಾ? ಇಲ್ಲ ಅರ್ಥ ಆಗುತ್ತೆ ನಿಮ್ಗೆ. ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾವ ರೀಲ್ಸ್ ಟ್ರೆಂಡಿಂಗ್ ಅಲ್ಲಿ ಇದಾವ, ಯಾವ ರೀಲ್ಸ್ ಟ್ರೆಂಡಿಂಗ್ ಅಲ್ಲಿ ಇಲ್ಲ, ಯಾವ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಬೇಕು, ಯಾವ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಬಾರ್ದು, ಇದು ನಿಮ್ಗೆ ಗೊತ್ತಾ ಗೈಸ್? ಇವಾಗ ನಾವು ಹೊರಗಡೆ ರೀಲ್ಸ್ ಮಾಡಕೊಂತೀವಿ, ನಾವು ನಮ್ಮ ಫ್ರೆಂಡ್ಸ್ ಟೋಟಲ್ 4 ಮೆಂಬರ್ಸ್ ಇದೀವಿ. ಅವಾಗ ನಾನು ನಿಮಗೊಂದು ಮಾತು ಹೇಳಿದೆ, ಯಾವ ರೀಲ್ಸ್ ಮನೇಲಿ ಮಾಡಬೇಕು, ಯಾವ ರೀಲ್ಸ್ ಫ್ರೆಂಡ್ ಜೊತೆ ಮಾಡಬೇಕು, ಯಾವ ರೀಲ್ಸ್ ಒಬ್ಬನೇ ಮಾಡಬೇಕು, ಮನ್ಯಾಗ ಮಾಡೋ ಹೊರಗೆ ಮಾಡ್ತೀರಾ, ಹೊರಗೆ ಮಾಡೋ ರೀಲ್ಸ್ ಮನ್ಯಾಗ ಮಾಡ್ತೀರಾ. ಕೆಲವೊಂದು ಹೊರಗಡೆ ರೀಲ್ಸ್ ಮಾಡಬೇಕು, ಕೆಲವೊಂದು ಮನೇಲೆ ರೀಲ್ಸ್ ಮಾಡಬೇಕು. ಇವಾಗ ನಾವೆಲ್ಲರೂ ಹೊರಗಡೆ ರೀಲ್ಸ್ ಮಾಡಕ್ ಹೊಂಟಿವಿ. ಸೊ ಅಲ್ಲಿ ಯಾವ ತರ ಸಿನಿಮ್ಯಾಟಿಕ್ ಟೇಕ್, ನಾವು ಪರ್ಸನಲ್ ಆಗಿ ಯಾವ ತರ ಟೇಕ್ಸ್ ತಗೊಂತೀವಿ, ಯಾವ ತರ ವಿಡಿಯೋ ಮಾಡ್ತೀವಿ. ಇವಾಗ ಇದು ಒಂದು ಟ್ರೆಂಡಿಂಗ್ ಸಾಂಗ್ ಐತಿ ಇವಾಗ ಕನ್ನಡದಲ್ಲಿ. ಯಾವ್ದಪ್ಪ ಸಾಂಗ್ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರದ್ದು ಜಾಕಿ ಸಿನಿಮಾದಲ್ಲಿ ಒಂದು ಸಾಂಗ್ ಐತಿ. ಇಸ್ಪೆಟ್ ನೋಡಿದ ತಕ್ಷಣ ನಿಮಗೆ ಒಂದು ಸಾಂಗ್ ನೆನಪಾಗುತ್ತೆ. ಸೊ ಅದೇ ಸಾಂಗ್ ಇವಾಗ ನಾವು ಮಾಡ್ತಾ ಇರೋದು. ಸೊ ಲೆಟ್ಸ್ ಸಿ. ಯಾವುದೇ ರೀಲ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಪ್ಲಾನಿಂಗ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಇಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ನಿಮ್ ಫ್ರೆಂಡ್ಸ್ ಎಲ್ರು ತುಂಬಾ ಚಿಂತೆ ಮಾಡ್ತೀರಾ. ಈ ತರ ನೀವೇನೇ ರೀಲ್ಸ್ ಮಾಡಕ್ ಕುಂತೀರಪ್ಪ ಅಂದ್ರೆ ಫಸ್ಟ್ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ದೆ ಯಾವ್ದು ರೀಲ್ಸ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಪ್ಪ ಅಂದ್ರ ಅವ್ನ್ ಹಂಗಂದ, ಇವ್ನ ಹಿಂಗಂದ, ಆ ರೀಲ್ಸ್ ಮಾಡಮ್ಮ, ಈ ರೀಲ್ಸ್ ಮಾಡಬೇಡ, ಇದರಲ್ಲೇ ಟೈಮ್ ವೇಸ್ಟ್ ಆಗತ್ತಾ. ಓಕೆ, ಇವಾಗ ಪ್ಲೇಸ್ ಕಡೆ ಬಂದಿವಿ. ಈ ಪ್ಲಾನು ನಿನ್ನ ರಾತ್ರಿನೇ ನಾನು ಮತ್ತೆ ಸೋಮ ಮತ್ತೆ ದೇವರಾಜು ಪ್ಲಾನ್ ಮಾಡಿದೀವಿ. ಎಕ್ಕ ರಾಜ ರಾಣಿನ ಕೈ ಒಳಗೆ ಈ ರೀಲು ಫುಲ್ ಟ್ರೆಂಡಿಂಗ್ ಐತಿ. ಇವಾಗ ಪ್ಲಾನ್ ಮಾಡಿದ್ವಿ, ಈಗೆಲ್ಲ ಮಾತಾಡಿದ್ವಿ, ಇವಾಗ ಸ್ಟಾರ್ಟ್. ಸೊ ಇವಾಗ ನಾವೆಲ್ಲ ಆಕ್ಷನ್ ಮಾಡ್ತಿರ್ತೀವಿ, ನೀವು ನೋಡ್ರಿ. ನಾನು ಕ್ಯಾಮರಾ ಆ ಕಡೆಗೆಲ್ಲ ಇಟ್ಟಿರ್ತೀನಿ. ಇಟ್ಟು ನಾವ್ ಹೆಂಗ್ ಬರ್ತೀವಿ, ಆಮೇಲೆ ಹೆಂಗ್ ಕುಂದಿರ್ತೀವಿ, ಆಮೇಲೆ ಯಾವ ತರ ಟವಲ್ ಹಾಕ್ತಿವಿ, ಅದಾದ್ಮೇಲೆ ಕಾರ್ಡ್ಸ್, ಇಸ್ಪೆಟು, ನೆಕ್ಸ್ಟ್ ಏನು ನಿಮ್ಗೆಲ್ಲ ಗೊತ್ತಾಗುತ್ತೆ. ಓಕೆ, ಸೀಟಿ ನಾವು ಇಬ್ರು ಬರ್ತಿರ್ತೀವಿ. ಹಿಂಗ ಇಲ್ಲಿ ಸೀಟಿ ಹೊಡಿತಾರೆ ಫಸ್ಟ್. ನಾವು ಹೋಗಿ ಕ್ಯಾಮ್ರಾ ಇಲ್ಲೇಶಿಂದ ಅಲ್ಲಿಗೆ ತಗೋಬೇಕು. 3x ಕೈ ಮಾಡ್ತೀವಿ. ಹಿಂಗ ಬರಕೈತಿ ಅಂತ ಇವರು ಫಸ್ಟ್ ಕೈ ಮಾಡ್ತಾರ ನಮಗ, ಆಮೇಲೆ ನಾವು ಕೈ ಮಾಡ್ತೀವಿ. ಅಲ್ಲಿ ಆಶಿನ್ ಬರ್ತೀವಿ. ಒಂದ್ ಡೈಲಾಗ್, ಫಸ್ಟ್ ಡೈಲಾಗ್ ಯಾರು ಅಂತ ಡಿಸೈಡ್ ಮಾಡ್ತೀವಿ. ಫಸ್ಟ್ ನಿಂದ ಬೈತಿ, ಯಾಕಂದ್ರೆ ನೀ ಬಂದಿರ್ತಲ್ಲ, ಫಸ್ಟ್ ನೀ ಮಾತಾಡ್ಬೇಕಲ್ಲಿ. ಒಂದೇ ಡೈಲಾಗ್ ಇಲ್ಲಿ ಅಂದಾರ ಆಯ್ತು, ಅದು ನಂದು. ಇನ್ನೊಂದು ಯಾವ್ದು ಇಲ್ಲಿ ಬಹಾರ ಆಯ್ತು, ಅವು ಅಲ್ಲಿ ಆಶಿನ್ ಯಾವ್ದು ಇಲ್ಲಿ ಅಂದಾರ ಆಯ್ತು. ಎರಡು ಮುಗಿದು ಬಿಡ್ತಾವ, ಇಬ್ರು ಮುಗಿದು ಬಿಡ್ತಾವ. ಮ್ಯೂಸಿಕ್ ಬರ್ತ ಹಚ್ಚದ ಮ್ಯೂಸಿಕ್ ಆತ ಪಟ್ಟನಾಗ ಅಲ್ಲಿ ಅಲ್ಲಸಿ ನಿಂಗ್ ಬರದ್ ಬರುತ್ತೆ. ಒಂದು ಹಿಂಗ್ ಕಾಲ್ ತಗೋಣ ಅಂದ್ರೆ ಇಲ್ಲಿ ಮಠ ಮ್ಯೂಸಿಕ್ ಸ್ಲೋ ಮೋಷನ್ ಅಲ್ಲ, ಇಲ್ಲಿಗೆ ಸ್ಟಾರ್ಟ್ ಅಂದ್ರೆ ಇಲ್ಲಿಗೆ ಸ್ಟಾರ್ಟ್. ಹೌದಿಲ್ಲ? ನಾನ್ ಡೈಲಾಗ್ ಯಾವ್ದು ಇಲ್ಲಿ ಅಂದರಾಯ್ತು, ಯಾವ್ದು ಇಲ್ಲಿ ಟರ್ನಿಗ ಮ್ಯಾಕ್ ಶಾಟ್ ನಂದು. ಹೌದಿಲ್ಲ? ಅದು ಹೇಳುವುದು ಹೇಗೆ ಲೆಕ್ಕ ಇಟ್ಟುಕೊಂಡು ಈಗ ಸ್ಟಾರ್ಟ್ ಮಾಡ್ಯಾರ. ನಮ್ಮ ಶಮೀರಣ್ಣವ್ರು ಒಳ್ಳೆ ಆ್ಯಕ್ಟಿಂಗ್ ಅಲ್ಲಿ ಮುಣಿಗಿದಾರ. ಸ್ವಲ್ಪ ಈ ಕ್ಯಾಮ್ರಾ ಸ್ವಲ್ಪ ಜಾಗ ಬಿಡ್ರಪ್ಪ. ಫಸ್ಟ್ ವಿಡಿಯೋ ಇವಾಗ ಮಾಡ್ತಾ ಇದೀವಿ, ಬಟ್ ಅದನ್ನು ಕೂಡ ಸ್ವಲ್ಪ ಸನ್ಸೆಟ್ ಇಲ್ಲಲ್ಲ, ಮುಖ ಎಲ್ಲ ಮಾತ್ರ ಡಾರ್ಕ್ ಬರೋತರ್ಗ. ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾತ್ರ ಚೆನ್ನಾಗಿರುತ್ತೆ. ಓಕೆ ಆಯ್ತಂತ ವಿಡಿಯೋ ನೋಡೋ ಜನರಿಗೆ ಹೆಂಗ್ ಗೊತ್ತಾ? ಇಲ್ಲಿ ನೋಡಗ ಹಿಂಗ್ ಹೋದ ತಕ್ಷಣ ಐತಲ್ಲ ಸ್ಲೋ ಮೋಷನ್, ನೀನ್ ಹಿಂಗ್ ಬಂದ್ಬಿಡ್ತಲ್ಲ, ಈ ಕಡೆ ಸ್ಲೋ ಮೋಷನ್ ಆಗ್ಬಿಡ್ತಾ. ಹಂಗ್ ಮಾಡಮ್ಮ, ಓಕೆನಾ? ನನ್ ಮಾತು ಕೇಳಮ್ಮ, ಆಗುತ್ತ. ಅಲ್ಲಿ ಇವ್ರು ಕೈ ಮಾಡ್ತಾರಲ್ಲ, ನಮ್ದು ಕುಂದ್ರಸಾಕ್ ಬರಂಗಿಲ್ಲ. ಒಳ್ಳೆ ಅರ್ಥ ಕೇಳು, ಟ್ರೈ ಮಾಡಿ ನೋಡು. ಬಾ ಬಾ ಹೆಂಗ್ ಬರ್ತೀರಪ್ಪ? ಹಿಂಗ್ ಹೋಗ್ತೀರಿ? ನಾನು ಹಿಂಗ್ ಬರ್ತೇನೆ, ಇವ್ರು ಹಿಂಗ್ ಬರ್ತಾನೆ. ಇವಾಗ ಸೆಕೆಂಡ್ ಟೇಕ್ ಆಗತ್ತು, ಈಗ 3ನೇ ಟೇಕ್ ನೋಡಮ್ಮ. ಅಲ್ಲೇ ಗಾಜು ಹುಷಾರ. ಇದು ಸ್ಕ್ರಿಪ್ಟ್ ಇಲ್ಲೇ ಐತಲ್ಲ. ಆಮೇಲೆ ನಾವ್ ಏನೇ ವಿಡಿಯೋ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಮನ್ಯಾಗ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿರ್ತೀವಿ. ಈಗ ಕನ್ನಡದಲ್ಲಿ ನನ್ನ ಅಕ್ಷರ ಕಚ್ಚಪಿಚಾಗಿ ಬಟ್ ನೀಟಾಗಿ ಬರೀತೀನಿ. ಕೆಲವೊಂದು ಟೈಮಲ್ಲಿ ಜಲ್ದಿ ಆಗ್ಬೇಕಲ್ಲ. ಈ ಕಡೆ ಗಾಡಿ ಮುಂದ್ಲಾಶಿಂದ ಹಿಂದ್ಲಾಶಿಂದ ಬಗ್ಗೆ ಬರಲ್ಲ. ನಾನ್ ನೋಡಕ್ ಕುಂತಿದ್ನ. ನೀನ್ ಹಂಗ ಅಷ್ಟ ನೋಡ್ತಿರ ಬಾ.
ಮುಗಿತ್ ನಿಮ್ದು ಬಾಯ್ ನೋಡೋ ಒಂದೇಟ ಈ ಕಡೆ ಅವ್ನು ಅರ್ಧ ಬರ್ತಿರ್ತಾನ ಆ ಕಡೆ ರೈಲ್ ನೋಡಿರ್ತಾನ ಬಾ ಕ್ಯಾಮ್ರಾ ಯಾಕೆ ನೋಡಿದ್ದೀನಿ ನಾನು ಓಕೆ ಫೈನಲಿ ವಿಡಿಯೋ ಶೂಟ್ ಎಲ್ಲ ಮುಗೀತು. ಇವಾಗ ಎಡಿಟ್ ಮಾಡೋದು ಒಂದು 15ರಿಂದ ಒಂದು 20 ವಿಡಿಯೋ ಟೇಕ್ ಆಗಿರ್ಬೋದು ಅನ್ಸುತ್ತೆ ನನಗೆ. ಆಗಿರ್ಬೋದು ಓಕೆ ಇವಾಗೆಲ್ಲ ಮುಗೀತು. ಥ್ಯಾಂಕ್ಸ್ ಬ್ರೋ, ವಿಡಿಯೋ ತುಂಬ ಸಪೋರ್ಟ್ ಕೊಟ್ಟಿರಾ. ಥ್ಯಾಂಕ್ ಯು ಸೊ ಮಚ್ ಮೂವರಿಗೂ. ಥ್ಯಾಂಕ್ಸ್ ಫಾರ್ ಮೈ ಸೆಲ್ಫ್.